ಅರಬ್ಬರ ನಾಡಿನಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಈಗ ಇಶಾನಿ ಹತ್ರ ಹೋಗೋಣ. ಇಶಾನಿ, ವಿರಾಟ್ ಕೊಹ್ಲಿ ಫೇವ್ರೆಟಾ ನಿಮಗೆ? ಹೌದು. ಓಕೆ, ವಿರಾಟ್ ಕೊಹ್ಲಿನ ಚೇರಪ್ ಮಾಡೋದಕ್ಕೆ, ಟೀಮ್ ಇಂಡಿಯಾನ ಚೇರಪ್ ಮಾಡೋದಕ್ಕೆ ಒಂದು ರ್ಯಾಪ್ ನಿಮ್ಮ ಕಡೆಯಿಂದ ಬರಲೇಬೇಕು. ಸೊ ರೆಡಿನಾ? ಆಯ್ತು. ಓಕೆ, ಟ್ರೈ ಮಾಡ್ತೀನಿ. ಓಕೆ. ಕೆಟ್ಟದಾಗಿ ಕಾಮೆಂಟ್ ಹಾಕಿ ನಾವು ಸಾಯಿಸೋದು ಅಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಇಂಡಿಯಾ ಮೇಲೆ ಇರಲೇಬೇಕು ಅಲ್ವಾ? ಮನೇಲಿ ಫ್ಯಾಮಿಲಿ ಜೊತೆ ನೋಡಲೇಬೇಕು. ಈಗ ನಮ್ಮ ಇಂಡಿಯಾ ಗೆಲ್ಲುತ್ತಾರೆ. ಲೆಟ್ಸ್ ಗೋ ಇಂಡಿಯಾ. ಓಕೆ, ಇಂಡಿಯಾ ಆಗ್ಬೇಕು ಆ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲ ಸಮಸ್ತ ಭಾರತೀಯರ ಆಸೆ. ನಾವ್ ಈಗ ತಾನೇ ಒಂದು ಕೊಹ್ಲಿ ಬಗ್ಗೆ ಒಂದು ಸ್ಟೋರಿ ನೋಡ್ಬೋದಲ್ಲ. ನಾವು ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋದಾದ್ರೆ ವಾಸುಕಿ ಸರ್, ವಿರಾಟ್ ಕೊಹ್ಲಿ ಆಕ್ಚುಲಿ ಹಂಗ್ ನೋಡೋದಕ್ಕೆ ಹೋದ್ರೆ ಫಾರ್ಮ್ ಅಲ್ಲಿ ಇಲ್ಲ. ದೊಡ್ಡ ಮಟ್ಟದ ಇನ್ನಿಂಗ್ಸ್ ಅವರಿಂದ ಬಂದಿಲ್ಲ. ಇದೊಂದು ಬೆಸ್ಟ್ ಚಾನ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಪಾಕಿಸ್ತಾನ ವಿಪರೀತ ಕಾಡಿದ್ದು ವಿರಾಟ್ ಕೊಹ್ಲಿನೇ. ಆ ಇನ್ನಿಂಗ್ಸ್ ಅನ್ನ ಯಾರು ಇಂಡಿಯನ್ಸ್ ಯಾರು ಮರೆಯಕ್ ಆಗದೇ ಇಲ್ಲ. ಪಾಕಿಸ್ತಾನದವ್ರಿಗಂತೂ ಕನ್ಸಲ್ಲೂ ವಿರಾಟ್ ಕೊಹ್ಲಿ ಬರ್ತಾ ಇದ್ರಂತೆ ಅಂತ ಇನ್ನಿಂಗ್ಸ್. ಸೊ ಈಗ ಈ ಪಿಚ್ ನಲ್ಲಿ ವಿರಾಟ್ ಕೊಹ್ಲಿಗೆ ಫೇವರ್ ಆಗುವಂತ ಅಂಶಗಳೇನಾದ್ರೂ ಇದೆಯಾ ಅಂತ? ಸ್ಟ್ರಿಕ್ಟ್ ಆಗಿ ಪಿಚ್ಚು ಅಥವಾ ಕಂಡೀಷನ್ಸು ಅಥವಾ ಸ್ಪಿನ್ನರ್ಸು ಡ್ರೈ ಪಿಚ್ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದನ್ನ ನೋಡಕ್ ಹೋದ್ರೆ ಅಷ್ಟು ಫೇವರಬಲ್ ಆಗಿಲ್ಲ. ಆದರೆ ಲೆಜೆಂಡ್ಗಳು ಕಂಡೀಷನ್ಸ್ನ ನೋಡೋದಿಲ್ಲ. ಲೆಜೆಂಡ್ಗಳು ಎಲ್ಲಾನು ದಾಟಿ ಬರ್ತಾರೆ, ಅದಕ್ಕೆ ಅವ್ರು ಲೆಜೆಂಡ್ಸ್ ಅಂತ ಹೇಳೋದು. ಆ್ಯಂಡ್ ಪಾಕಿಸ್ತಾನ ಎದುರುಗಡೆ ಇರೋ ICC ಒಂದು ಟೂರ್ನಮೆಂಟು ಪಾಕಿಸ್ತಾನ ಎದುರುಗಡೆ ಇದ್ರೆ ವಿರಾಟ್ ಕೊಹ್ಲಿಗೆ ಇನ್ನೇನು ಬೇರೆ ಇನ್ವಿಟೇಷನ್ ಬೇಡ ಫಾರ್ಮ್ಗೆ ಬರೋದಕ್ಕೆ. ಸೊ ಇದೊಂಥರ ಒಂದು ಗೋಲ್ಡನ್ ಆಪರ್ಚುನಿಟಿ ಫಾರ್ ಹಿಮ್. ಒಂದು ಸ್ವಲ್ಪ ಆಡ್ಕೊಂಡು ಒಂದು ಹಳೆ ಒಂದು ನೆನ್ಪು ಮಾಡಿಕೊಂಡು ಆ್ಯಕ್ಚುಲಿ ಹಿ ಕ್ಯಾನ್ ಗೆಟ್ ಬ್ಯಾಕ್ ಟು ಫಾರ್ಮ್. ಯಾಕೆಂದರೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡೋದು ಬಹಳ ಮುಖ್ಯ ಇಂಡಿಯಾಗೆ. ಎಸ್ಪೆಷಲಿ ಆ 10 ಓವರಲ್ಲಿ ಏನಾದರೂ ಓಪನರ್ಸು 1 ಡೌನ್ ಯಾರು ಆಡಿದ್ರೆ, ಸೊ ಈ ಮಿಡ್ಲ್ ಓವರ್ಸಲ್ಲಿ ಒಬ್ರು ಚೆನ್ನಾಗಿ ಆಡೋರು ಇರಲೇಬೇಕು. ವಿರಾಟ್ ಕೊಹ್ಲಿ ಮೇಲೆ ಅದು ಬೀಳುತ್ತೆ, ಮಿಡ್ಲ್ ಆರ್ಡರ್ ಮೇಲೆ. ಸೊ ವಿರಾಟ್ ಕೊಹ್ಲಿ ಆಡೋದು ಬಹಳ ಮುಖ್ಯ. ಆ್ಯಂಡ್ ಇಲ್ಲಿ ಹೇಳಕ್ಕಾಗಲ್ಲ, ಇವತ್ತು ಫಾರ್ಮ್ಗೆ ಬಂದ್ಬಿಡ್ಬೋದು ಟರ್ನ್ ಅರೌಂಡ್. ಯೂಶುವಲಿ ನಂಬರ್ 3 ನಲ್ಲಿ ಬ್ಯಾಟಿಂಗ್ ಬರೋಂಥವ್ರಿಗೆ ಇನ್ನಿಂಗ್ಸ್ ಕಟ್ಟುವ ದೊಡ್ಡ ಒಂದು ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಅಕಸ್ಮಾತ್ ಏನಾದರೂ ಓಪನರ್ಸ್ ಬಿಗಿನಿಂಗ್ ಅಲ್ಲಿ ಔಟ್ ಆಗ್ಬಿಟ್ರೆ ಅಂತ. ಹೌದು ಸರ್, ಆ ಜವಾಬ್ದಾರಿ ವಿರಾಟ್ ಕೊಹ್ಲಿ ಮೇಲೆ ಇರ್ತಕ್ಕಂಥದ್ದು ಇವಾಗ. ಹೌದು, ಆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅವರು ಒಂದು 10-12 ವರ್ಷದಿಂದ 15 ವರ್ಷದಿಂದ ಅವ್ರ ಹೆಗಲ ಮೇಲೆ ಎತ್ಕೊಂಡು ನಡೆದಿದ್ದಾರೆ. ಒನ್ ಟೈಮ್ನಲ್ಲಿ ತೆಂಡೂಲ್ಕರ್ ಏನು ಮಾಡಿದ್ರು ಇವರು ಅದನ್ನ ತಗೊಂಡು ನಡೆದಿದ್ದಾರೆ. ಈಗ ಒಂದು 2-3 ವರ್ಷದಿಂದ ಅದು ಸ್ವಲ್ಪ ಡೌನ್ ಆಗಿದೆ. ಇನ್ಫ್ಯಾಕ್ಟ್ ನೀವು ಎಲ್ಲ ನೋಡಿದ್ರೆ ಇವರು ಜೋ ರೂಟ್ ಬಿಟ್ರೆ ಮಿಕ್ಕಿದ ಎಲ್ಲ ದಿಗ್ಗಜರು ಒಂದು ಸ್ವಲ್ಪ 2-3 ವರ್ಷದಿಂದ ಒಂದು ಕಮ್ಮಿ ಇದರಲ್ಲಿದ್ದಾರೆ. ಸ್ಟೀವ್ ಸ್ಮಿತ್ ಅವ್ರು ಪೂರ್ತಿ ಅವ್ರು ಇದಕ್ಕೆ ಬಂದಿಲ್ಲ, ಹೇಗೆ ಬಂದಿಲ್ಲ. ವಿಲಿಯಮ್ಸನ್ ಪೂರ್ತಿ ಅವರು ಒಂದೊಂದ್ಸಲಿ ಆಡ್ತಾರೆ, ಆಡಲ್ಲ. ಬಾಬರ್ ಆಜಮ್ ಈಗಂತೂ ಸ್ಪಿನ್ಗೆ ಬಾಬರ್ ಆಜಮ್ ಇನ್ಕಮಿಂಗ್ ಡೆಲಿವರಿ ಸ್ಪಿನ್ಗೆ ವಿಪರೀತ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಅದಷ್ಟೆಲ್ಲ ಇರೋದ್ರಿಂದ ಇವ್ರು ವಿರಾಟ್ ಕೊಹ್ಲಿನೂ ಒಂದು ಮಟ್ಟಿಗೆ ಹಂಗೆ ಇದ್ದಾರೆ. ಆದ್ರೆ ಇವತ್ತು ಬಂದ್ರು ಬರ್ಬೋದು, ಹೊಡೆದ್ರು ಹೊಡಿಬೋದು ಅಂತ ಮನ್ಸು ಹೇಳ್ತಾ ಇದೆ. ನೋಡ್ಬೇಕು. ಭಾಸ್ಕರ್ ಅವರೇ, ಈಗ ಸ್ಪಿನ್ ದಾಳಿ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ, ರೋಹಿತ್ ಶರ್ಮಾನೂ ಔಟ್ ಆಗೋದನ್ನ ನೋಡ್ತಾ ಇದೀವಿ. ವಿರಾಟ್ ಕೊಹ್ಲಿ ಅಂತೂ ಲಾಸ್ಟ್ 6 ಮ್ಯಾಚಸ್ ಅಲ್ಲಿ ಬರೀ ಸ್ಪಿನ್ ದಾಳಿಗೆ ಔಟ್ ಆಗ್ತಾ ಇರೋದು. ಯಾಕೆ ಎಡುತ್ತಾ ಇದ್ದಾರೆ ಅಂದ್ರೆ, ಇಟ್ ಇಸ್ ನೋನ್ ಅಟ್ಯಾಕ್, ಬಟ್ ಸ್ಟಿಲ್ ಎಡುವುದು ಅಂದ್ರೆ ಯಾಕೆ ಎಡುವುದು ಅಂತ ಹೇಳಕ್ಕಾಗಲ್ಲ. ಯಾವುದೇ ಒಂದು ವ್ಯಕ್ತಿ, ಒಂದು ಪ್ಲೇಯರ್, ಒಂದು ಗ್ರಾಫ್ ಅಂತ ತಗೊಂಡಾಗ ಲೈಫ್ ಆದ್ರೂ ಸಹ ಗ್ರಾಫೇ ಅದು. ನಿಮ್ಗೆ ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಗ್ರಾಫ್ ಕೆಳಗೆ ಹೋಗ್ಲೇಬೇಕು. ಸೊ ಆ ಗ್ರಾಫ್ ಇಂದ ಹೇಗ್ ಮೇಲ್ ಬರ್ತಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವ್ರು ಲೆಜೆಂಡ್ ಅಂತ ಕರೆದ್ಮೇಲೆ ಆ ಲೆಜೆಂಡ್ ಅಂತ ಕರೆಯೋದು ಯಾವಾಗ ಹೇಳಿ, ನೀವು ಆ ಗ್ರಾಫ್ ಅನ್ನ ಮೀರಿಸಿ ಬಂದಾಗ. ಸೊ ಪ್ರತಿಯೊಬ್ಬರಿಗೂ ನೀವು ಒಂದು ಟೈಮಿಂಗ್ ಅಂತ ಕರಿತೀವಿ, ಏನಂತಾರೆ ಸ್ಪಿನ್ನರ್ಸ್ಗೆ. ಈ ಸ್ಪಿನ್ನರ್ಸ್ ಟೈಮಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ನೀವು ಫಾಸ್ಟ್ ಬೌಲರ್ಸ್ ನಾಡ್ತಾ ಇರ್ತೀರಾ. ಫಾಸ್ಟ್ ಬಾಲ್ಸ್ ನಾಡಿದ ತಕ್ಷಣ ನೀವು ಸ್ಪಿನ್ನರ್ಸ್ ಇಮಿಡಿಯೇಟ್ ಆಗಿ ಸ್ಪಿನ್ನರ್ಸ್ ಆಡೋದು ಸ್ವಲ್ಪ ಸ್ಲೋ ಆಗಿ ಆಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಪ್ಲೇಯರ್ ಆಗಿ. ಆಕ್ಚುಲಿ ವಿರಾಟ್ ಕೊಹ್ಲಿ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ, 3 ದಿನದಿಂದ ಬರೀ ಸ್ಪಿನ್ನರ್ಸ್ಗೆ ಆಡ್ತಾರೆ. ಎಲ್ಲರಿಗಿಂತ ಮುಂಚೆ ಬಂದು ಬರೀ ಸ್ಪಿನ್ನರ್ಸ್ ಆಡ್ತಾ ಇದಾರಂತೆ. ಸೊ ಈ ಒಂದು ಥಾಟ್ ಅವ್ರ ಮೈಂಡ್ ಅಲ್ಲಿ ಆಲ್ರೆಡಿ ಇದೆ. ಒಂದು ಇನ್ನಿಂಗ್ಸ್ ಆಡಬೇಕು. ಓಕೆ.